ಹರೇ ಕೃಷ್ಣ. ಈ ವಾರದ ವೈಷ್ಣವ ಸದಾಚಾರದ ವಿಷಯ ಬಂದು ನಾವು ವೈಷ್ಣವರು ಹೇಗೆ ವಸ್ತ್ರಗಳನ್ನ ಧರಿಸಬೇಕು ಅಂತ. ನಮ್ಮ ವಸ್ತ್ರಗಳು ಇವಾಗಲೂ ಸಾಧಾರಣವಾಗಿರಬೇಕು. ಮತ್ತು ದೇವಾಲಯಕ್ಕೆ ಬಂದಾಗ ಸಂಡೇ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಫೆಸ್ಟಿವಲ್ಸ್ ಇದ್ದಾಗ ಯಾವುದೇ ಕಾರ್ಯಕ್ರಮಕ್ಕೆ ಬಂದಾಗ ಕೂಡ ಮಾತಾಜೀಸು ಸ್ಯಾರಿ ಅಥವಾ ಗೋಪಿ ಡ್ರೆಸ್ಸಲ್ಲಿ ಬರಬೇಕಾಗುತ್ತೆ. ಮತ್ತು ಪ್ರಭುಗಳು ಧೋತಿ ಮತ್ತು ಕುರ್ತಾದಲ್ಲಿ. ಇದು ಪ್ರಭುಪಾದ ಮತ್ತು ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿರುವಂಥದ್ದು. ಈ ವಸ್ತ್ರಗಳನ್ನೇ ನಾವು ಧರಿಸಿ ಬರಬೇಕಾಗತ್ತೆ. ಮತ್ತು ನಾವು ಶುದ್ಧವಾಗಿರುವಂತಹ ವಸ್ತ್ರಗಳನ್ನೇ ಧರಿಸಬೇಕು. ಮೊದಲು ಒಂದ್ಸಲ ಧರಿಸಿ ಮತ್ತೆ ಆ ವಸ್ತ್ರಗಳನ್ನು ಅಶುದ್ಧವಾಗಿರುವಂತಹ ವಸ್ತ್ರಗಳನ್ನು ಧರಿಸಬಾರ್ದು. ಶುದ್ಧವಾಗಿ ಸ್ವಚ್ಛ ಆಗಿರುವಂತಹ ವಸ್ತ್ರಗಳನ್ನ ಮಾತ್ರ ಧರಿಸಬೇಕಾಗತ್ತೆ. ಮತ್ತು ನಾವು ಚೈತನ್ಯ ಮಹಾಪ್ರಭುಗಳು ಹೇಳಿರೋ ಹಾಗೆ ನಾವು ಏನು ಪ್ರವಚನ ಅಂದರೆ ನಾವು ಯಾರಿಗಾದರೂ ಹೊಸ ಭಕ್ತರಿಗೆ ನಾವು ಭಗವಂತನ ವಿಚಾರನ ಅವರಿಗೆ ತಿಳಿಸಿದಾಗ ನಾವು ವೈಷ್ಣವ ಉಡುಪುಗಳಲ್ಲಿ ಇದ್ದಾಗ ನಮ್ಮ ಪ್ರೀಚಿಂಗು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ನಾವು ಈಗ ಒಂದೊಂದು ಪ್ರೊಫೆಷನ್ಗೆ ಒಂದೊಂದು ಡ್ರೆಸ್ ಇರೋ ರೀತಿ ಇಲ್ಲಿ ನಾವು ಭಕ್ತರಾಗಿ ಭಗವಂತನ ವಿಚಾರಗಳನ್ನು ಯಾರಿಗಾದರೂ ತಿಳಿಸ್ಬೇಕಾದ್ರೆ ಈ ರೀತಿ ಸಾಧಾರಣವಾಗಿ ವೈಷ್ಣವ ಉಡುಪುಗಳಲ್ಲಿ ಮತ್ತು ತಿಲಕನ ಧರಿಸಿ ಅವರಿಗೆ ನಾವು ಪ್ರವಚನ ಮಾಡಿದಾಗ ಅವರಿಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ನಮ್ಮ ಪ್ರೀಚಿಂಗ್ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಮತ್ತು ನಾವು ವಸ್ತ್ರಗಳನ್ನು ಧರಿಸಿದಾಗ ಅವರು ಬೇರೆ ವ್ಯಕ್ತಿ ನಮ್ಮನ್ನು ನೋಡಿದಾಗ ಇವರು ಭಗವಂತನ ಭಕ್ತರು ಅಂತ ಅವರಿಗೆ ಅರ್ಥ ಆಗಬೇಕು. ನಮ್ಮ ವಸ್ತ್ರಗಳಿಂದನೇ ಅವರಿಗೆ ಅರ್ಥ ಆಗಬೇಕು. ಆ ರೀತಿ ವಸ್ತ್ರಗಳನ್ನು ನಾವು ಧರಿಸಬೇಕಾಗತ್ತೆ. ಅದಕ್ಕೆ ಸಾಧ್ಯವಾದಷ್ಟು ನಾವು ವೈಷ್ಣವ ಉಡುಪುಗಳಲ್ಲಿನೇ ದೇವಾಲಯಕ್ಕೆ ಬರುವುದನ್ನು ಅಭ್ಯಾಸ ಮಾಡ್ಕೊಳ್ಳೋಣ. ಹರೇ ಕೃಷ್ಣ.